Hi everyone, welcome to my channel once again. I am Ravi Kumar. So, actually, we are solving the problems on Fourier series, which is very important for the passing the third sem of the electronics and communication electrical series in the VTU and non-VTU. That means autonomous colleges also. Many of the students have asked about this. These problems are very much needed for their examination. Actually, ಇದನ್ನ ನಾನು previous ನಾನು solve ಮಾಡ್ತಾ ಬರ್ತಾ ಇದ್ದೀನಿ. I think this is the ninth or 10th problem. So, this is a new problem which I am going to explain today. ನೋಡಿ ಇದ್ರಲ್ಲಿ ನೋಡ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ obtain the Fourier series function for the interval that is from -3/2 to 0 and 0 to 3/2. ಸೊ ಈ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ. -3/2 0 0 to 3/2 ಅಂತಂದ್ರೆ ಇಟ್ ಇಸ್ ಗಿವನ್ ಇನ್ ದ ಇಂಟರ್ವಲ್ -L to L ಅಂತ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ವಾಟ್ -3/2, ದಿಸ್ ಇಸ್ ವಿಲ್ ಕನ್ಸಿಡರ್ -L and this one as +L. ಓಕೆನಾ, -L to +L. ಇದು ಕೂಡ ಅಷ್ಟೇ ನಾವೇನ್ ಮಾಡ್ತೀರಿ, ಈ ಒನ್ ಆರ್ ಅಂತ ಚೆಕ್ ಮಾಡ್ತೀರಿ. ಮತ್ತೆ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ವಾಟ್ ಐ ವಾಂಟ್ ಟು ಟೆಲ್ ಇಸ್ ದಟ್ VTU ಓದುವಂತವ್ರಿಗೆ ಹ್ಯಾಂಡ್ ಬುಕ್ ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ ಹ್ಯಾಂಡ್ ಬುಕ್ ಅಲ್ಲಿ ನೋಡಿಸ್ತಾ ಇದ್ದೀನಿ ನಿಮ್ಗೆ ಹ್ಯಾಂಡ್ ಬುಕ್ ಅಲ್ಲಿ ಸಿಗೋದು ಇಷ್ಟೇ ಫಾರ್ಮುಲಾನೆ. ಓಕೆನಾ, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ಏನಾದ್ರೂ ಅಪ್ಡೇಟ್ ಆಗಿದ್ರೆ ನಿಮ್ಮ ಲೆಕ್ಚರರ್ನ ಕನ್ಸರ್ನ್ ಲೆಕ್ಚರ್ನ ಕೇಳಿ ನೋಡಿ, 4 ಇಯರ್ ಸೀರೀಸ್ ಯಾವ್ದಾದ್ರು ಫಾರ್ಮುಲಾಗಳು ಕೊಡ್ತಾರಾ ಅಂತ. ಯಾಕಂದ್ರೆ ನನಗೆ ಸುಮಾರು ಜನ ಕೋಚಿಂಗ್ ಕೇಳ್ಕೊಂಡ್ ಬಂದಾಗ ಹೇಳ್ತಾರೆ, ಸರ್ ನನಗೆ ಹ್ಯಾಂಡ್ ಬುಕ್ ಕೊಡ್ತಾರೆ ಅಂತ. ಬಟ್ ದಟ್ ಇಸ್ ಹ್ಯಾಂಡ್ ಬುಕ್ ಕೊಡ್ತಾರೆ ಸರಿ, ಬಟ್ 4 ಇಯರ್ ಸೀರೀಸ್ ಫಾರ್ಮುಲಾಗಳು ಇದ್ರಲ್ಲಿ ಇಲ್ಲ. ಹಾಗಾದ್ರೆ ಏನ್ ಮಾಡೋಣ? ಸೊ ಯು ಹ್ಯಾವ್ ಟು ಲರ್ನ್ ದಿಸ್ ಒನ್. ನಾನಿಲ್ಲಿ ಪ್ರಿಪೇರ್ ಮಾಡಿರುವಂತಹ ಫಾರ್ಮುಲಾ ಶೀಟ್ ನೀವು ನೋಡ್ತಾ ಇದ್ದೀರಾ. ಯು ಕ್ಯಾನ್ ಅಬ್ಸರ್ವ್ ದಟ್ ಇಲ್ಲಿ ನಾವು ನೋಡ್ತಿದ್ದೀರಿ ದಟ್ ಇಸ್ ವಾಟ್ ದ 4 ಇಯರ್ ಸೀರೀಸ್ ಫಾರ್ಮುಲಾ ಇರುವಂತದ್ದು ಜನರಲ್ 4 ಇಯರ್ ಸೀರೀಸ್ ಅಂತ ನೋಡ್ತಾ ಇದ್ದೀರಾ. ಇನ್ ದಿಸ್ ಒನ್ ಯು ಕ್ಯಾನ್ ಸಿ ದಟ್ -L to +L ಇದೆ, ಮತ್ತೆ ಇದು ಕೂಡ ಕಾಮನ್ ಆಗಿರುತ್ತೆ. ಬಟ್ ದಿಸ್ ಒನ್ ಯು ಹ್ಯಾವ್ ಟು ಅಬ್ಸರ್ವ್ ದಟ್ ದಿಸ್ ಇಸ್ n/x/L. ಇದು ತರ ನೆನ್ಪಿಟ್ಕೊಳ್ಳಿ. ಇದು ನಾವು ಯೂಸ್ ಮಾಡುವಂತಹ ಫಾರ್ಮುಲಾ ಆಗಿರುತ್ತೆ. ದಟ್ ಇಸ್ ಫ್ರಮ್ ಇಂಟರ್ವಲ್ -L to +L ಅಂತ ಕರೀತಾರೆ. ಸೊ 1/L -L to +L, 1/L -L to +L, 1/L -L to +L, f of x dx, f of x cos n/x/L, f of x sin n/x/L ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಹಾಗಾದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಾದ್ರೆ ಫಸ್ಟ್ ನಾವು ಇಲ್ಲೂ ಕೂಡ ಅಷ್ಟೇನೆ ಕೊಟ್ಟಿರುವಂತಹ ಫಂಕ್ಷನ್ ಬರ್ಕೋಣ. ಸೊ ವಾಟ್ ಇಸ್ ದ ಗಿವನ್ ಫಂಕ್ಷನ್ ಇಯರ್? ಸೊ ನಾವೀಗ ಸೊಲ್ಯೂಷನ್ ಮಾಡ್ತಾ ಇದೀರಿ ಪ್ರಾಬ್ಲಮ್ದು. ಸೊ ಲೆಟ್ ಅಸ್ ಸ್ಟಾರ್ಟ್ ದಿಸ್ ಒನ್. So to solve this one, given function ಏನಪ್ಪಾ, f of x is given as, one is that they have given 1 plus, let me take a little bit smaller, 1 plus 4x/3. ಮತ್ತೆ ಇಲ್ಲಿ ನೋಡ್ತಿದ್ದೀರಾ 1 minus 4x/3. ಇಲ್ಲಿ ಕೊಟ್ಟಿರುವಂತ ಇಂಟರ್ವಲ್ ನಾವು ನೋಡಿದ್ರಿ -3/2 ಲೆಸ್ ದೆನ್ x ಲೆಸ್ ದೆನ್ ಈಕ್ವಲ್ ಟು 0. ಅದೇ ತರ ಇಲ್ಲಿ ನೋಡ್ತೀರಾ 0 ಲೆಸ್ ದೆನ್ x ಲೆಸ್ ದೆನ್ ಆರ್ ಈಕ್ವಲ್ ಟು, ದಟ್ ಇಸ್ 3/2, ನಾಟ್ ಲೆಸ್ ದೆನ್ ಈಕ್ವಲ್ ಟು, ಇಟ್ ಇಸ್ ಜಸ್ಟ್ ಲೆಸ್ ದೆನ್. ಓಕೆ, ಸೊ ದಟ್ ಮೀನ್ಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಒನ್, ಇಲ್ಲಿ ಕೊಟ್ಟಿರುವಂತಹ ಲಿಮಿಟ್ ಏನಪ್ಪಾ ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದಿಸ್ ಇಸ್ ಫ್ರಮ್ -3/2 ಕಾಮ ಇಂದ 3/2. ಅಂದ್ರೆ ನಾವು ಯೂಸ್ ಮಾಡ್ಬೇಕಾಗಿರೋದು -L ಟು L ಅಂತ ಕರಿತೀವಿ ಜನರಲ್ ಕನ್ಸಿಡರ್ ಮಾಡೋದಾದ್ರೆ. ಈಗ ನಾವು ಫಸ್ಟ್ ಏನ್ ಮಾಡೋಣ, ಇದು ಗಿವನ್ ಇಂಟರ್ವಲ್ ನಾವು ಫಸ್ಟ್ ಇದನ್ನ x2 - x ಚೆಕ್ ಮಾಡಿ ನೋಡೋಣ. ಯಾವ ತರ x2 - x ಚೆಕ್ ಮಾಡೋದು? ಸೊ ಚೇಂಜ್ x2 - x ಇನ್ ದ ಇಂಟರ್ವಲ್. ನೋಡಿ ಯಾವ ಇಂಟರ್ವಲ್ ಇದೆ, 0 ಇಂದ 3/2 ಅಂತ ಇದೆ. ಫಾರ್ ಎಕ್ಸಾಂಪಲ್ 0 to 3/2 ಚೆಕ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ನೋಡಿ 0 ಇಂದ 3/2ಗೆ, 0 ಇಂದ 3/2 ನಲ್ಲಿ f of x ಜಾಗ ನೋಡಿ, 0 to 3/2 ಅಂದ್ರೆ ಇದು. ಇದ್ರಲ್ಲಿ f of x ಹೆಂಗ್ ಡಿಫೈನ್ ಮಾಡ್ತಾರೆ, 1 - 4x/3 ಅಂತ ಕನ್ಸಿಡರ್ ಮಾಡ್ತಾರೆ. ಕರೆಕ್ಟಾ? ಆಗ ನಾನು f of -x ಕನ್ಸಿಡರ್ ಮಾಡಿದ್ದೆ ಆದ್ರೆ ಈ x ಜಾಗ ನಾನು ಮೈನಸ್ ಹಾಕ್ಬೋದು. ದಟ್ ಇಸ್ 1 - 4 of -x ಡಿವೈಡೆಡ್ ಬೈ 3. ಏನಂತ ಆಯ್ತು, 1 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಟ್ಟು 1 ಪ್ಲಸ್ 4x/3 ಆಗುತ್ತೆ. ದಿಸ್ ಬಿಕೇಮ್ f of the value plus x. ಕರೆಕ್ಟಾ? That means what? It is not phi, it is a x. Okay, now which implies that f of minus x is equal to f of x. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗ್ತಿದ್ಯಾ? ಅದೇ ತರ ಇನ್ನೊಂದು ನೀವು ಚೇಂಜ್ ಮಾಡಿದ್ರು ಕೂಡ ನಿಮ್ಗೆ ಏನಾಗುತ್ತೆ, ಫ್ರಮ್ x to -x ಚೇಂಜ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈ ಇಂಟರ್ವಲ್ ಅಲ್ಲಿ ನೋಡೋಣ. ಈ ಇಂಟರ್ವಲ್ ಚೆಕ್ ಮಾಡಿದ್ದೆ ಆದ್ರೆ f of the value we have to check that f of -x is equal to, ನಾನು ಯಾವ್ದು ಚೆಕ್ ಮಾಡ್ತೀನಿ, ಇದ್ರಲ್ಲಿ ಚೆಕ್ ಮಾಡ್ತೀನಿ ಲಿಮಿಟ್ ಅಲ್ಲಿ. ಸೊ ಇದ್ರಲ್ಲಿ ಚೆಕ್ ಮಾಡಿದ್ದೆ ಆದ್ರೆ 1 ಪ್ಲಸ್ 4 ಇಂಟು -x ಡಿವೈಡೆಡ್ ಬೈ 3 ಅಂತ ಇದೆ. ಕರೆಕ್ಟಾ? ಇದೇನಾಗುತ್ತೆ 1 - 4x ಡಿವೈಡೆಡ್ ಬೈ 3 ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು ವಾಟ್, f of the value ಪ್ಲಸ್ x ಆಯ್ತು. ಯಾಕೆ ಇಲ್ಲಿ ನೋಡ್ತಾ ಇದ್ದೀರಾ, ದಟ್ ಇಸ್ ವಾಟ್ f of x ಇನ್ ದ ಇಂಟರ್ವಲ್ ದಿಸ್ ಒನ್ ಅಂತ. ಅಂದ್ರೆ ಏನಾಯ್ತು, ಇಯರ್ ಆಲ್ಸೋ ವಿ ಆರ್ ಗೆಟಿಂಗ್ ದ ಸೇಮ್ ಥಿಂಗ್.
ಫೈನಲ್ ಆಗೇನು ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಏನಾಗಿದೆ ಎಫ್ ಆಫ್ ದಿ ವ್ಯಾಲ್ಯೂ ಪ್ಲಸ್ ಎಕ್ಸ್ ಆಗಿದೆ ಕರೆಕ್ಟಾ. ಸೊ ದಟ್ ಮೀನ್ಸ್ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಫ್ರಮ್ ದಿಸ್ ಒನ್ ದ ಗಿವನ್ ಫಂಕ್ಷನ್ ಇಸ್ ಅ ಈವನ್ ಫಂಕ್ಷನ್. ಯಾವಾಗ ಯಾವಾಗ ಫಂಕ್ಷನ್ ಈವನ್ ಆಯ್ತೋ ನಮ್ಗೆ ಏನಾಗುತ್ತೆ ಓನ್ಲಿ ಸೈನ್ ಫಂಕ್ಷನ್ ನಮಗೆ ಝೀರೋ ಆಗೋಗುತ್ತೆ ಕರೆಕ್ಟಾ. ಸೊ ಸಿನ್ಸ್ ದ ಫಂಕ್ಷನ್ ಇಸ್ ಈವನ್ ಫಂಕ್ಷನ್ ನೀವು ಬೇಕಾದ್ರೆ ಬರ್ಕೊಬಹುದು ಫಂಕ್ಷನ್ ಇಸ್ ಈವನ್. ಫಸ್ಟ್ ಆಫ್ ಆಲ್ ನಾವು ಫೋರಿಯರ್ ಸೀರೀಸ್ ನ ಫುಲ್ ಫಾರ್ಮುಲಾ ಬರೆಯೋಣ. ಹೆಂಗ್ ಬರೆಯೋದು, ಪರ್ಟಿಕ್ಯುಲರ್ಲಿ ಈ ಎಕ್ಸ್ಪ್ರೆಷನ್ ಇದಕ್ಕೆ ಮುಂಚೆ ಮಾಡಿರೋ ಪ್ರಾಬ್ಲಮ್ ಎಲ್ಲ ಒಂಥರ ಆದ್ರೆ ಇದೇ ಪ್ರಾಬ್ಲಮ್ ಒಂಥರ ಆಗುತ್ತೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಎ ನಾಟ್ ಬೈ ಟು ಸಿಗ್ಮಾ ಆಫ್ ದಿ ವ್ಯಾಲ್ಯೂ, ಇಲ್ಲಿ ನಮಗೆ ಏನ್ ಕಾಮನ್ ಆಗಿ ಬರುತ್ತೆ, ಸಿಗ್ಮಾ ಆಫ್ ದಿ ವ್ಯಾಲ್ಯೂ ಬಿ ಎನ್ ಕಾಮನ್ ಆಗಿ ಬರುತ್ತೆ. ಇಲ್ಲೇನಾಗುತ್ತೆ ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಬೈ ಎಕ್ಸ್ ಡಿವೈಡೆಡ್ ಬೈ ಎಲ್, ಈ ತರ ನೆನ್ಪಿಟ್ಕೊಳ್ಳಿ. ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಬೈ ಎಕ್ಸ್ ಡಿವೈಡೆಡ್ ಬೈ ಎಲ್ ಈ ತರ ಬರುತ್ತೆ. ಸೊ ಈ ಫಾರ್ಮುಲಾ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಕಾರಣ ಈಕ್ವೇಶನ್ ನಂಬರ್ 1. ಬಟ್ ಸಿನ್ಸ್ ಇಟ್ ಇಸ್ ಎ ಈವನ್ ವಿ ನೋ ದಟ್ ಎ ನಾಟ್ ಬರುತ್ತೆ. ಎ ನಾಟ್ ನ ಫಾರ್ಮುಲಾ ಬರೀತೀನಿ, ಏನಂತ ಬರುತ್ತೆ, ಯು ಕ್ಯಾನ್ ರೈಟ್ ದಟ್ 2/L. ಸಿನ್ಸ್ ಇಟ್ ಇಸ್ ಈವನ್ ಫಂಕ್ಷನ್ ಆಗೋಯ್ತಲ್ವಾ, ಹಾಗಾಗಿ 2/L ಇಂಟಗ್ರಲ್ ಫ್ರಮ್ 0 to L ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಅದೇ ತರ ಎ ಎನ್ ಕಂಡಿಡ್ತೀನಿ, ಎ ಎನ್ ಇಸ್ ಈಕ್ವಲ್ ಟು 2/L ಇಂಟಗ್ರಲ್ ಫ್ರಮ್ 0 to ಪೈ ಎಫ್ ಆಫ್ ಎಕ್ಸ್. ಇನ್ಸ್ಟೆಡ್ ಆಫ್ ಪೈ ವಿ ಹ್ಯಾವ್ ಟು ರೈಟ್ ಏನ್ ಬರಿಬೇಕಾಗುತ್ತೆ, ಇಲ್ಲಿ ಎಲ್ ಬರಿಬೇಕಾಗುತ್ತೆ ಕರೆಕ್ಟಾ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 0 to L ಎಫ್ ಆಫ್ ಎಕ್ಸ್ ಇಂಟು ಯಾವ ವ್ಯಾಲ್ಯೂ ಬರುತ್ತೆ, ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಬೈ ಎಕ್ಸ್ ಡಿವೈಡೆಡ್ ಬೈ ಎನ್ ಇಂಟು ಡಿ ಎಕ್ಸ್. ಸೊ ಬಟ್ ಬಿ ಎನ್ ಇಸ್ ಈಕ್ವಲ್ ಟು 0. ಹಾಗಾದ್ರೆ ನಾವೇನ್ ಮಾಡೋಣ, ಫಸ್ಟ್ ಎ ನಾಟ್ ನ ಕಂಡಿಡಿಯೋಣ. ಸೊ ಎ ನಾಟ್ಗೆ ಫಾರ್ಮುಲಾ 2/L ಇಂಟಗ್ರಲ್ ಫ್ರಮ್ 0 to L ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಕರೆಕ್ಟಾ. ಹಾಗಾದ್ರೆ 2 ಡಿವೈಡೆಡ್ ಬೈ ಎಲ್ ವ್ಯಾಲ್ಯೂ ಎಷ್ಟು ನಮಗೆ, ದಟ್ ಇಸ್ ವಾಟ್ ಯು ಆರ್ ಟೇಕನ್ 3/2 ತಗೊಂಡಿದ್ರಿ ಕರೆಕ್ಟಾ. 3/2 ತಗೊಂಡಿದ್ರೆ ಇದೇನಾಗುತ್ತೆ, ಸೊ ದಟ್ ಇಟ್ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ಎ ನಾಟ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಕನ್ಸಿಡರ್ ಮಾಡ್ತಾರಂತದ್ದು ನಾನು ಎ ನಾಟ್ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. 2 ಅಲ್ಲೇ ಇರುತ್ತೆ, ಎಲ್ ವ್ಯಾಲ್ಯೂ ಬಂದು 3/2 ಕರೆಕ್ಟಾ. ಎಲ್ಲಿಂದ ಎಲ್ಲಿಗೆ, 0 ಟು ದ ವ್ಯಾಲ್ಯೂ ವಿ ಹ್ಯಾವ್ ಟು ಕನ್ಸಿಡರ್ 3/2. ಎಫ್ ಆಫ್ ಎಕ್ಸ್ ಯಾವ್ದು ಕನ್ಸಿಡರ್ ಮಾಡ್ಬೇಕು ನಾನು, ದ ಗಿವನ್ ಎಫ್ ಆಫ್ ಎಕ್ಸ್ ಫಂಕ್ಷನ್ ಈಸ್ ವಾಟ್ ವಿ ಹ್ಯಾವ್ ಟು ಕನ್ಸಿಡರ್, ಎಫ್ ಆಫ್ ಎಕ್ಸ್ ಇಸ್ ವಾಟ್ 1 ಮೈನಸ್ ದ ವ್ಯಾಲ್ಯೂ 4x/3. 1 ಮೈನಸ್ 4x/3 ಇಂಟು ಡಿ ಎಕ್ಸ್. ಎಲ್ಲಿಂದ ಎಲ್ಲಿಗೆ, ಬಿಕಾಸ್ 0 to 3/2 ಕನ್ಸಿಡರ್ ಮಾಡ್ತೀವಿ. ಎಲ್ಲಿಂದ ಎಲ್ಲಿಗೆ ನೋಡ್ಕೊಳ್ಳಿ, ಯಾವ ಫಂಕ್ಷನ್ ಯೂಸ್ ಮಾಡಬೇಕು, 0 to 3/2 ವಾಟ್ ಇಸ್ ದ ವ್ಯಾಲ್ಯೂ 1 ಮೈನಸ್, ಅದಕ್ಕೆ ನಾವೇನ್ ಮಾಡ್ತೀವಿ 1 ಮೈನಸ್ 4x/3 ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೋಡಿ ಈ 2 ನ್ಯೂಮರೇಟರ್ ಹೋಗುತ್ತೆ. ಸೊ ನ್ಯೂಮರೇಟರ್ ಏನಾಗುತ್ತೆ, ಇದು 4 ಡಿವೈಡೆಡ್ ಬೈ 3 ಎಲ್ಲಿಂದ ಎಲ್ಲಿಗೆ 0 to 3/2 1 ಮೈನಸ್ 4x/3 ಓಕೆನಾ, ಇಂಟು ವಾಟ್ ದ ಡಿ ಎಕ್ಸ್ ವ್ಯಾಲ್ಯೂ ವಿಚ್ ಇಂಪ್ಲೈಸ್ 4/3 ಅಲ್ಲೇ ಇರುತ್ತೆ. ಈಗ ಇಂಟಗ್ರೇಟ್ ಮಾಡ್ತೀನಿ, ಇಂಟಗ್ರೇಷನ್ ಆಫ್ 1 ಏನಾಯ್ತು ಎಕ್ಸ್ ಆಯ್ತು, 4/3 ಇಂಟಗ್ರೇಷನ್ ಆಫ್ ಎಕ್ಸ್ ಏನಾಗುತ್ತೆ x²/2 ಆಗುತ್ತೆ ಕರೆಕ್ಟಾ. ಸೊ ಇಲ್ಲಿಂದ ಎಲ್ಲಿಗೆ 0 to 3/2. ಈಗ ಇದಕ್ಕೆ ಏನ್ ಮಾಡ್ತೀನಿ, ಲಿಮಿಟ್ ಅಪ್ಲೈ ಮಾಡ್ತೀನಿ. ನೋಡಿ ಲಿಮಿಟ್ ಅಪ್ಲೈ ಮಾಡ್ತೀನಿ, ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ಅಪ್ಲೈ ಮಾಡಬೇಕು. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀನಿ. ಸೊ ಎಕ್ಸ್ ಗೆ ಅಪ್ಪರ್ ಲಿಮಿಟ್ ಹಾಕಿದಾಗ 3/2 ಆಯ್ತು. ಇಲ್ಲಿ ಆಲ್ರೆಡಿ 4/3 ಹಂಗೆ ಇದೆ. x² ಇಲ್ಲಿ ಡಿವೈಡೆಡ್ ಬೈ 2 ಇದೆಲ್ಲ ಬೇಕಾದ್ರೆ ಯು ಕ್ಯಾನ್ ಡೂ ಒನ್ ಥಿಂಗ್, ಏನ್ ಮಾಡಬಹುದು, ಈ 3 2s ಡೈರೆಕ್ಟ್ ನಾವೇನ್ ಮಾಡೋಣ 6 ಅಂತ ಬರೆಯೋಣ ಓಕೆನಾ. ಸೊ 6 ಅಂತ ಬರಿತೀವಿ. ಇಲ್ಲ ಇನ್ನೊಂದು ಕೆಲಸ ಮಾಡೋದು 2 1s 2 2s ಕ್ಯಾನ್ಸಲ್ ಕೂಡ ಮಾಡಬಹುದು, ಅದೇ ಬೆಸ್ಟ್ ಅನ್ಸುತ್ತೆ. ಸೊ ಲೆಟ್ ಮಿ ರೈಟ್ ದಿಸ್ ಒನ್. ನಾನು ಉಳಿದಿರುವಂತ ಕಾನ್ಸ್ಟೆಂಟ್ ಬರಿತೀನಿ, ಏನ್ ಬರಿತೀನಿ 2 ಡಿವೈಡೆಡ್ ಬೈ 3. ಸೊ ಎಕ್ಸ್ ಜಾಗದಲ್ಲಿ ಇದನ್ನ ಹಾಕಿದಾಗ ಏನಾಯ್ತು 3/2 ಹೋಲ್ ಸ್ಕ್ವೇರ್ ಆಗುತ್ತೆ ಕರೆಕ್ಟಾ. ನೋಡಿ ಇದು ಅಪ್ಪರ್ ಲಿಮಿಟ್ ಆಗ್ತಾ ಬಂದಿರುವಂತದ್ದು, ಮೈನಸ್ ಲೋಯರ್ ಲಿಮಿಟ್ ಎಕ್ಸ್ ಜಾಗದಲ್ಲಿ 0 ಆಗ್ತಿರೋ 0, ಎಕ್ಸ್ 0. ಸೊ ಕಂಪ್ಲೀಟ್ ಏನಾಗುತ್ತೆ 0 ಆಗೋಗ್ಬಿಡುತ್ತೆ. ಹಾಗಾದ್ರೆ ಉಳಿದಿರೋ ವ್ಯಾಲ್ಯೂ ಏನ್ ಸರ್ ಚೆಕ್ ಮಾಡೋಣ, ದಟ್ ಈಸ್ 4/3, 3/2 ಹಂಗೆ ಇದೆ, ಮೈನಸ್ ನೋಡಿ ಇಲ್ಲಿ 2/3 ಇಂಟು 3 ಸ್ಕ್ವೇರ್ ಅಂದ್ರೆ 9 ಡಿವೈಡೆಡ್ ಬೈ 2 ಅಂದ್ರೆ ಅಗೇನ್ 4 ಆಯ್ತು ಕರೆಕ್ಟಾ. ಇಲ್ಲಿ ಕೂಡ 2 1s 2 2s 4 ಆಯ್ತು, 3 1s 3 3s ಬಂತು, 3/2 ಮೈನಸ್ 3/2 ಏನಾಯ್ತು 0 ಆಯ್ತು. ಸೊ ದಿಸ್ ಬಿಕಮ್ 0. ಇಲ್ಲಿ ಬೇಕಾದ್ರೆ ನೀವು ಇನ್ನೊಂದು ಕೆಲಸ ಮಾಡಬಹುದು, ಯು ಕ್ಯಾನ್ ಸಿ ಇನ್ ಕ್ಯಾಲ್ಸಿನ ಚೆಕ್ ಮಾಡಬಹುದು. ಕ್ಯಾಲ್ಸಿಲ್ ಹೆಂಗ್ ಚೆಕ್ ಮಾಡ್ತೀರಾ ಅಂತ ನೋಡಿ, ಇಟ್ಸ್ ಟೇಕಿಂಗ್ ಮೋರ್ ಟೈಮ್. ಸೊ ನನಗೆ ಈ ವ್ಯಾಲ್ಯೂ ಏನಾಯ್ತು 0 ಆಯ್ತು. ಸೊ ನೆಕ್ಸ್ಟ್ ಹೋಗೋಣ. ಸೊ ಫೈನಲಿ ಹಾಗಾದ್ರೆ ಏನಂತ ಬಂತು, ಎ ನಾಟ್ ವ್ಯಾಲ್ಯೂ ವಿ ಗಾಟ್ ಇಟ್ ಆಸ್ 0 ಕರೆಕ್ಟಾ. Now we have to find the value of an. An formula ಏನು ಬಂತು, again we have to use 2/L ಎಲ್ಲಿಂದ ಎಲ್ಲಿಗೆ 0 to L f of x into the value cos of the value n pi x divided by L.
ಇಂಟು ವಾಟ್ ಡಿ ಎಕ್ಸ್ ಕರೆಕ್ಟಾ. ಸೊ ದಿಸ್ ಒನ್ ಯು ಹಾವ್ ಟು ರಿಮೆಂಬರ್. ಸೊ ಈಗೇನ್ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 2 ಡಿವೈಡೆಡ್ ಬೈ 3/2 ಕರೆಕ್ಟಾ. ಸೊ ದಿಸ್ ಇಸ್ ಫ್ರಮ್ ದ ಲಿಮಿಟ್ ಎಲ್ಲಿಂದ ಎಲ್ಲಿಗೆ 0 to 3/2. ಎಫ್ ಆಫ್ ಎಕ್ಸ್ ಏನ್ ಕನ್ಸಿಡರ್ ಮಾಡಬೇಕು, ಎಗೇನ್ 1 ಮೈನಸ್ 4x/3 ಕರೆಕ್ಟಾ. ಇಂಟು ಕಾಸ್ ಆಫ್ ದಿ ವ್ಯಾಲ್ಯೂ ನೋಡಿ ಎನ್ ಬೈ ಎಕ್ಸ್ ಹಂಗೆ ಇರುತ್ತೆ, ಎಲ್ ಜಾಗದಲ್ಲಿ ಏನಾಗ್ತೀನಿ 3/2 ಹಾಕ್ತೀನಿ ಇಂಟು ಡಿ ಎಕ್ಸ್. ಹಾಗಾದ್ರೆ ಏನ್ ಬರ್ತಾ ಇದೆ ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಸೊ ವಾಟ್ ಐ ವಿಲ್ ಗೆಟ್, ಈ 2 ಏನಾಗುತ್ತೆ ನ್ಯೂಮರೇಟರ್ ಮಲ್ಟಿಪ್ಲೈ ಆಗುತ್ತೆ, 2 2s 4 ಡಿವೈಡೆಡ್ ಬೈ 3 ಆಯ್ತು. ಸೊ ನಾನು ಫಸ್ಟ್ ಸಿಂಪ್ಲಿಫೈ ಮಾಡಿ ಬರೀತೀನಿ, ಇನ್ನೊಂದು ಸ್ಟೆಪ್ ಅಲ್ಲಿ ಏನ್ ಮಾಡ್ತೀನಿ ಇಂಟಗ್ರೇಟ್ ಮಾಡ್ತೀನಿ. 1 ಮೈನಸ್ 4x/3 ಹಂಗೆ ಇದೆ, 1 ಮೈನಸ್ 4x/3 ದಟ್ ಇಸ್ ಆಸ್ ಇಟ್ ಇಸ್. ಕಾಸ್ ಆಫ್ ದಿ ವ್ಯಾಲ್ಯೂ ನೋಡಿ ಈ 2 ಶಿಫ್ಟ್ ಆಗುತ್ತೆ ನ್ಯೂಮರೇಟರ್ಗೆ, 2n/x ಡಿವೈಡೆಡ್ ಬೈ 3 ಇಂಟು ಡಿ ಎಕ್ಸ್ ಇಷ್ಟು ಬರುತ್ತೆ. ಈಗೇನ್ ಮಾಡೋಣ, ವಿ ವಿಲ್ ಅಪ್ಲೈ ದ ಬರ್ನೋಲಿಸ್ ರೂಲ್. ಸೊ ಬರ್ನೋಲಿಸ್ ರೂಲ್ ಅಪ್ಲೈ ಮಾಡಿ ಏನಾಗುತ್ತೆ ನೋಡಿ, ಇಂಟಗ್ರೇಷನ್ ಯು ವಿ ಇಂಟು ಡಿ ಎಕ್ಸ್ ಆಯ್ತು, ಯು ವಿ ಒನ್ ಯು ಡ್ಯಾಶ್ ವಿ ಟು ಪ್ಲಸ್ ಯು ಡಬಲ್ ಡ್ಯಾಶ್ ವಿ ತ್ರೀ ಮೈನಸ್ ಪ್ಲಸ್ ಎಕ್ಸೆಟ್ರಾ 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 ಕರೆಕ್ಟಾ. ಸೊ ಹಾಗಾದ್ರೆ ನಾವೀಗೇನ್ ಮಾಡೋಣ, ಲೆಟ್ ಮೀ ಸಾಲ್ವ್ ದಿಸ್ ಒನ್, ಟೇಕಿಂಗ್ ದಿಸ್ ಒನ್ ಆಸ್ ಯು ಅಂಡ್ ದಿಸ್ ಒನ್ ಆಸ್ ವಿ. ಓಕೆ, ಸೊ ವಾಟ್ ಯು ವಿಲ್ ಗೆಟ್ 4/3 ಹಂಗೆ ಇರುತ್ತೆ. ಈಗ ನಾನು ಏನ್ ಮಾಡ್ತೀನಿ, ಬರ್ನೋಲಿಸ್ ಥಿಯರಂ ಅಪ್ಲೈ ಮಾಡ್ತೀನಿ. ಫಸ್ಟ್ ಫಂಕ್ಷನ್ ಹಂಗೆ ಇರಬೇಕು, 1 ಮೈನಸ್ 4x/3 ಹಂಗೆ ಇರುತ್ತೆ. ಇಂಟು ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ವಾಟ್ ಯು ವಿಲ್ ಗೆಟ್, ಸೈನ್ ಆಫ್ ದಿ ವ್ಯಾಲ್ಯೂ 2n/x ಡಿವೈಡೆಡ್ ಬೈ 3. ಎಕ್ಸ್ ಬಿಟ್ಬಿಟ್ಟು ಇರೋದೆಲ್ಲ ಕಾನ್ಸ್ಟೆಂಟ್ ಏನು, 2n/3 ಬರುತ್ತೆ ಕರೆಕ್ಟಾ. ಸೊ ನೀವು ಅದನ್ನ ಫುಲ್ ಬರ್ಕೊಬೇಕು ಈಗ, 2n/, ಡಿವೈಡೆಡ್ ಬೈ 3 ಇಷ್ಟು ಇದರ ಇಂಟಗ್ರೇಟ್ ಮಾಡಿರುವಂತ ವ್ಯಾಲ್ಯೂ. ಮತ್ತೆ ಮೈನಸ್ ಹಾಕ್ತೀನಿ. ಈಗ ಇದರ ಡಿಫ್ರೆನ್ಸ್ ಮಾಡಬೇಕು, 1ಗೆ ಡಿಫ್ರೆನ್ಸ್ 0 ಬಿಟ್ಟಾಕಿ, ಮೈನಸ್ 4x/3 ಅಂದ್ರೆ ಜಸ್ಟ್ ಯು ವಿಲ್ ಗೆಟ್ 4/3. ಸೊ ಈ ಫಂಕ್ಷನ್ಗೆ ಇನ್ನೂ ಇಂಟಗ್ರೇಟ್ ಮಾಡಿದ್ರೆ ಪಕ್ಕದಲ್ಲೇ ಬರೆಯೋ ಬದಲು ನೋಡಿ ಇಲ್ಲಿ ಬರೆಯೋ ಟರ್ಮ್ನ ಇಲ್ಲಿ ಬರೀತಾ ಇದ್ದೀನಿ. ಸೊ ಸೈನ್ಗೆ ಏನು ಮಾಡಿದಾಗ ಮೈನಸ್ ಕಾಸ್ ಬರುತ್ತೆ, ಸೈನ್ ಎಕ್ಸ್ಗೆ ಮೈನಸ್ ಕಾಸ್ ಹೆಂಗೋ ಸೈನ್ಗೆ ಮೈನಸ್ ಇಲ್ಲಿರೋ ಟರ್ಮು 2n/x ಡಿವೈಡೆಡ್ ಬೈ 3 ಹೋಲ್ ಡಿವೈಡೆಡ್ ಬೈ ಇದು 2 ಟೈಮ್ಸ್ ಆಗೋದ್ರಿಂದ 2n/3 ಹೋಲ್ ಸ್ಕ್ವೇರ್ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ, ಫ್ರಮ್ 0 to π/2, ಸಾರಿ 0 to 3/2. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ವಾಟ್ ಎವರ್ ದ ಮಲ್ಟಿಪ್ಲೈ ಇಟ್ ಮೇ ಬಿ, ನಮಗೆ ಯಾವಾಗ ಸೈನ್ ವ್ಯಾಲ್ಯೂ ಬರುತ್ತೋ ಇದೆಲ್ಲ ಫುಲ್ 0 ಆಗ್ಬಿಡುತ್ತೆ. ಯಾಕಂದ್ರೆ ನೀವು ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 3/2 ಅಂತ ಹಾಕ್ತೀರಾ, ಎಕ್ಸ್ಗೆ 3/2 ಹಾಕಿದ್ರೆ 3 ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, ಸೈನ್ ಇನ್ ಪೈ ಆಗ್ಬಿಡುತ್ತೆ ಕರೆಕ್ಟಾ. ಅವಾಗ ಈ ಕಂಪ್ಲೀಟ್ ವ್ಯಾಲ್ಯೂ ಏನಾಗ್ಬಿಡುತ್ತೆ ನಮಗೆ 0 ಆಗ್ಬಿಡುತ್ತೆ. ಹಾಗಾದ್ರೆ ಉಳಿಯೋದು ಏನ್ ಸರ್ ನಮಗೆ, ವಾಟ್ ಇಸ್ ದ ರಿಮೈನಿಂಗ್ ವ್ಯಾಲ್ಯೂ ನಮಗೆ ಬರುವಂತದ್ದು, ಅದನ್ನ ಚೆಕ್ ಮಾಡೋಣ. ಸೊ ಈ ವ್ಯಾಲ್ಯೂ ಅಲ್ಲಿಗೆ ಏನಾಯ್ತು 0 ಆಗ್ಬಿಡುತ್ತೆ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಹಾಕಿ ಕಂಪ್ಲೀಟ್ ವ್ಯಾಲ್ಯೂ 0 ಆಗ್ಬಿಡುತ್ತೆ. ಸೊ ಇನ್ನು ಉಳಿಯುವಂತ ವ್ಯಾಲ್ಯೂ ಚೆಕ್ ಮಾಡೋಣ. ವಾಟ್ ಇಸ್ ದ ವ್ಯಾಲ್ಯೂ ವಿ ಆರ್ ಗೋಯಿಂಗ್ ಟು ಗೆಟ್, ವಿಚ್ ಇಂಪ್ಲೈಸ್ ಪಕ್ಕಡೆ ಬರ್ತೀನಿ, ವಿಚ್ ಇಂಪ್ಲೈಸ್ ದಟ್ 4/3 ಹಂಗೆ ಇರುತ್ತೆ ಕರೆಕ್ಟಾ. ಸೊ 4/3 ಬರ್ಕೋತೀನಿ, ಅಪ್ಪರ್ ಲಿಮಿಟ್ ಹಾಕಿದ 0 ಮೈನಸ್ ಲೋವರ್ ಲಿಮಿಟ್ ಹಾಕಿದ 0, ಇದನ್ನ ಬರ್ತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತೇಳಿ. ಸೊ ಮೈನಸ್ ಇವಾಗ ಈ ಸ್ಟೆಪ್ ಬರ್ತೀನಿ, ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಆಯ್ತು, ಪ್ಲಸ್ ಇಂಟು ಮೈನಸ್ ಏನಾಯ್ತು ಮೈನಸ್ ಆಯ್ತು. ಸೊ ಮೈನಸ್ 4/3 ಹಂಗೆ ಇರ್ಲಿ. ಇಲ್ಲಿ ನೋಡಿ 2n/3 ಹೋಲ್ ಸ್ಕ್ವೇರ್ ಅಂದ್ರೆ 4n²π², 3² 9 ಆಗುತ್ತೆ, 9 ಮೇಲೆ ಬರಿತೀನಿ, 9 ಮೇಲೆ ಬರ್ಕೊಂಡೆ ನೋಡಿ ಇದು ಈ ಟರ್ಮ್. ಸೊ ಈ 3² ನ್ಯೂಮರೇಟರ್ ಬರ್ತದೆ 9 ಆಯ್ತು. ಇಲ್ಲಿ ಡಿನಾಮಿನೇಟರ್ 2² ಏನಾಯ್ತು 4n² ಮತ್ತೆ π². ಈ ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಉಳಿಯುವಂತದ್ದೇನು, ಕಾಸ್ ಆಫ್ ದಿ ವ್ಯಾಲ್ಯೂ ಎಕ್ಸ್ಗೆ 3/2 ಹಾಕಿದ್ರೆ ನಿಮಗೆ ವಿ ವಿಲ್ ಗೆಟ್ ದ ವ್ಯಾಲ್ಯೂ. ಸೊ 3 ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಏನ್ ಬರುತ್ತೆ ಅಂತ ಚೆಕ್ ಮಾಡ್ತೀನಿ ನೋಡಿ. ಸೊ ಎಕ್ಸ್ ವ್ಯಾಲ್ಯೂ 3/2 ಆಗ್ತದೆ, 3 ಕ್ಯಾನ್ಸಲ್, 2 ಕ್ಯಾನ್ಸಲ್, ಏನಾಗುತ್ತೆ ಕಾಸ್ n π ಮಾತ್ರ ಉಳಿಯುತ್ತೆ ಕರೆಕ್ಟಾ. ಸೊ ವಾಟ್ ವಿಲ್ ಗೆಟ್ ದ ಕಾಸ್ n π ವ್ಯಾಲ್ಯೂ. ಅगर ಏನಂತ ಆಗುತ್ತೆ ಇದು, ಅಪ್ಪರ್ ಲಿಮಿಟ್ ಹಾಕ್ತೀರಾ, ಅಪ್ಪರ್ ಲಿಮಿಟ್ ಹಾಕಿದಾಗ -1 ಹೋಲ್ ಟು ದಿ ಪವರ್ n -1. ಸೊ ದಿಸ್ ಇಸ್ ದ ವ್ಯಾಲ್ಯೂ ವಿ ವಿಲ್ ಗೆಟ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಆಚೆ ಏನಿದೆ ನೋಡ್ಕೊಳ್ಳಿ, ಆಚೆ ಇರುವಂತದ್ದು 4/3 ಹಂಗೆ ಇದೆ ಕರೆಕ್ಟಾ. ಸೊ ಮೈನಸ್ ಇಂಟು ಇಲ್ಲಿ ಮೈನಸ್, ಇದು ಉಲ್ಟಾ ಮಾಡ್ಬೋದು, ಉಲ್ಟಾ ಮಾಡಿದ್ರೆ ಟರ್ಮ್ ಉಲ್ಟಾ ಆಗುತ್ತೆ ಕರೆಕ್ಟಾ. ದಿಸ್ ಟರ್ಮ್ ವಿಲ್ ಬಿಕಮ್ ಉಲ್ಟಾ, ಉಲ್ಟಾ ಆಯ್ತು. ಮತ್ತೆ ಇಲ್ಲಿ ನೋಡಿ ಕ್ಯಾನ್ಸಲ್ ಆಗೋದು ನೋಡಿ, ಇಲ್ಲಿ 4 ಕ್ಯಾನ್ಸಲ್, 3 1s 3 3s 9 ಆಗುತ್ತೆ, ಇದು ಕೂಡ ಕ್ಯಾನ್ಸಲ್ ಆಗುತ್ತೆ ಕರೆಕ್ಟಾ. ಸೊ ಇಲ್ಲಿ ಉಳಿಯುವಂತದ್ದು ಏನು ವ್ಯಾಲ್ಯೂ, ಮೈನಸ್ ನ ಮಲ್ಟಿಪ್ಲೈ ಮಾಡ್ತೀವಿ ಉಲ್ಟಾ ಆಗುತ್ತೆ, ಅವಾಗ ಇದೇನಾಗುತ್ತೆ ಮೇಲೆ 3 ಬರ್ತಿದೆ. ಸೊ ಅವಾಗ 3 ಡಿವೈಡೆಡ್ ಬೈ n² ಹಂಗೆ ಇರುತ್ತೆ, π² ಹಂಗೆ ಇರುತ್ತೆ. ಇದನ್ನು ಏನ್ ಮಾಡ್ತೀವಿ ಉಲ್ಟಾ ಮಾಡ್ತೀವಿ, 1 ಮೈನಸ್ ಆಫ್ -1 ಟು ದಿ ಪವರ್ n. ಇಲ್ಲಿ ಕೂಡ ಅಗೇನ್ 3 ಕ್ಯಾನ್ಸಲ್ ಆಗುತ್ತೆ. ನನಗೆ ಉಳಿಯುವಂತ ಟರ್ಮ್ ಏನಪ್ಪಾ ಅಂತಂದ್ರೆ 4 ಇಂಟು 1 ಮೈನಸ್ ಆಫ್ -1 ಹೋಲ್ ಟು ದಿ ಪವರ್ n ಹೋಲ್ ಡಿವೈಡೆಡ್ ಬೈ n² ಮತ್ತೆ π².
ದಿಸ್ ಇಸ್ ವ್ಯಾಲ್ಯೂ ಆಫ್ ವಿಚ್ ಒನ್ ಎ. ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಲೆಂತಿ ಆದ್ರೂ ಸೊ ಸ್ಟೆಪ್ಸ್ ಇದನ್ನ ಹಾಫ್ ರೇಂಜ್ ಸೀರೀಸ್ ನಿಮ್ಗೆ ಗ್ಯಾರಂಟಿ ಒಂದು ಕೊಟ್ಟಿರ್ತಾರೆ. ಸೊ ಇದನ್ನ ಆ ಕ್ಯಾಟಗರಿ ಸೇರಿಸ್ತೀನಿ, ಮುಂದೆ ಹೇಳ್ತೀನಿ ನಾನು ಯಾವ ತರ ಅಂತ ಹೇಳಿ. ಸೊ ಆಗ ರಿಕ್ವೈರ್ಡ್ ಫೋರಿಯರ್ ಸೀರೀಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. ರಿಕ್ವೈರ್ಡ್ ಫೋರಿಯರ್ ಸೀರೀಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಾಟ್ ಐ ವಿಲ್ ಗೆಟ್ ಫೈನಲಿ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಎ ನಾಟ್ 0 ಆಗೋಯ್ತು, ನನಗೆ ಸಿಕ್ಕಿದ ವ್ಯಾಲ್ಯೂ ಬರಿತೀನಿ. n ranging from 1 to infinity 4 divided by n square pi square 1 minus of minus 1 whole to the power n into the value cos of the values. ಕರೆಕ್ಟಾ? ಯಾಕಂದ್ರೆ ಬಿ ಎನ್ ಸ್ಟಾರ್ಟಿಂಗ್ ಅಲ್ಲಿ 0 ಆಗ್ಬಿಡುತ್ತೆ. ಕಾಸ್ ಆಫ್ ದಿ ವ್ಯಾಲ್ಯೂ ಏನು ಉಳಿಯುತ್ತೆ ನಂಗೆ 2n pi x divided by 3 ಉಳಿಯುತ್ತೆ. ಸೊ ಇದು ಈಕ್ವೇಶನ್ ನಂಬರ್ ನಮಗೆ ಬೇಕಾಗಿರೋದು ಎಫ್ ಆಫ್ ಎಕ್ಸ್. ಅರ್ಥ ಆಯ್ತಾ? ಹೆಂಗೆ ಸರ್ ಇದು ಬಂತು ಅಂದ್ರೆ ನೋಡಿ, ಈ ಸ್ಟೆಪ್ ಅಲ್ಲಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ ದಿಸ್ ಸ್ಟೆಪ್ ವಾಟ್ ವಿ ಆರ್ ಗೆಟಿಂಗ್, ಈ ಎಫ್ ಆಫ್ ಎಕ್ಸ್ ಅಲ್ಲಿ ಎ ನಾಟ್ ಬೈ 2 ಉಳ್ಕೊಂತು, ಬಟ್ ಎ ನಾಟ್ 0 ಆಗೋಯ್ತು. ಎ ಎನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರಿ, ಬಿ ಎನ್ ವ್ಯಾಲ್ಯೂ 0 ಆಗೋಯ್ತು. ಸೊ ಸಿನ್ಸ್ ಇಟ್ ಇಸ್ ಇ ಒನ್ ವ್ಯಾಲ್ಯೂ, ಬಿ ಎನ್ ಇಸ್ 0. ಸೊ ಎ ನಾಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರಿ, ಎ ನಾಟ್ ವ್ಯಾಲ್ಯೂ ಏನು ಬಂದು ನನಗೆ 0 ಬಂತು. ದಿಸ್ ಇಸ್ ದ ಎ ನಾಟ್ ಇಸ್ 0. ಎ ನಾಟ್ ವ್ಯಾಲ್ಯೂ ಇಸ್ 0. ದಿಸ್ ಇಸ್ ಎ ನಾಟ್ ಇಸ್ 0. ಸೊ ಆಗ ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಿದ್ರಿ, ವಿ ಆರ್ ಕ್ಯಾಲ್ಕುಲೇಟಿಂಗ್ ಏನ್ ಮಾಡಕ್ಕೆ ಇಷ್ಟುದಾಗ ನಾವು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ರಿ. ಇವಾಗ ಈ ವ್ಯಾಲ್ಯೂ ಬಂತು. ಇದನ್ನ ಏನ್ ಮಾಡಿ ಈ ಜಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಸೊ ಇಲ್ಲಿ ನೋಡಿದಾಗ ನಮ್ಗೆ ಫೈನಲ್ ಆನ್ಸರ್ ಬೇಕು ಅಂದ್ರೆ ವಾಟ್ ವಿ ನೀಡ್ ಟು ಗೆಟ್ ಅಂತಂದ್ರೆ, ಈ ಎಕ್ಸ್ಪ್ರೆಷನ್ ಅಲ್ಲಿ ನಾವೇನ್ ಮಾಡೋಣ, ವಿ ಹ್ಯಾವ್ ಟು ಕನ್ಸಿಡರ್ ಒನ್ ಸೊಲ್ಯೂಷನ್. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0 ತಗೊಳ್ಳಿ. ಎಕ್ಸ್ 0 ತಗೊಂಡಾಯ್ತು, ಕಾಸ್ 0 ಆಗುತ್ತೆ. ಕಾಸ್ 0 ತಗೊಂಡು ಏನಾಗುತ್ತೆ, ಇಟ್ ಇಸ್ ವ್ಯಾಲ್ಯೂ ಇಸ್ 1. ಕರೆಕ್ಟಾ? ಸೊ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು sigma n ranging from 1 to infinity 4 divided by n square into pi square. What we are getting 1 minus of minus 1 to the power n ಹಂಗೆ ಇರುತ್ತೆ. ಈ ವ್ಯಾಲ್ಯೂ ಫುಲ್ 1 ಆಗೋಗುತ್ತೆ. ಇದರಲ್ಲಿ ಇನ್ನೊಂದೇನಪ್ಪ ಟ್ವಿಸ್ಟ್ ಅಂತಂದ್ರೆ, ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ, ಸೊ ವಾಟ್ ವಿ ಆರ್ ಗೆಟಿಂಗ್, ಸೊ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು. ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಇದೆ. ಇದರಲ್ಲಿ ಏನ್ ಮಾಡೋಣ ನಾವೀಗ, ಇಫ್ ಯು ಟೇಕ್ ದ ವ್ಯಾಲ್ಯೂ ಈವನ್ ನಂಬರ್ ಮತ್ತೆ ಆಡ್ ನಂಬರ್ ಕನ್ಸಿಡರ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಎನ್ ಇಸ್ ಈಕ್ವಲ್ ಟು 1 ತಗೊಂಡ್ರೆ ಇದು ಆಡ್ ನಂಬರ್ ಆಗೋಗುತ್ತೆ. ಆಡ್ ನಂಬರ್ ಆದಾಗ ಪ್ಲಸ್ ಆಯ್ತು 2 ಬರ್ತಿದೆ. ಎನ್ ಇಸ್ ಈಕ್ವಲ್ ಟು ಈವನ್ ನಂಬರ್ ಹಾಕ್ತೀರಾ, ಇದು ಪ್ಲಸ್ ಆಗುತ್ತೆ 0 ಆಗ್ಬಿಡುತ್ತೆ. ಸೊ ನಾವು ಈವನ್ ನಂಬರ್ ತಗೊಳಂಗಿಲ್ಲ. ಹಾಗಾದ್ರೆ ಏನ್ ತಗೋಬೇಕು, ಆಡ್ ನಂಬರ್ ಮಾತ್ರ ಕನ್ಸಿಡರ್ ಮಾಡ್ಬೇಕು. ಆಡ್ ನಂಬರ್ ಮಾತ್ರ ಕನ್ಸಿಡರ್ ಮಾಡಿದ್ದೆ ಆದ್ರೆ ಪುಟ್ ಎನ್ ಇಸ್ ಈಕ್ವಲ್ ಟು 1 3 5 ಇದು ಮಾತ್ರ ತಗೋಣ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಏನಿದೆ, ಎನ್ ಇಸ್ ಈಕ್ವಲ್ 1 ತಗೊಂಡ್ರೆ ನೋಡಿ, ಇದು 4 ಇದೆ ಕಾಮನ್. ಕರೆಕ್ಟಾ? 4 ಡಿವೈಡೆಡ್ ಬೈ ಪೈ ಸ್ಕ್ವೇರ್ ಆಚೆ ತಗೊಂಡ್ಬಿಡ್ತೀನಿ. ಇನ್ನು ಉಳಿಯುವಂತ ಟರ್ಮ್ ಏನಪ್ಪಾ ಅಂತಂದ್ರೆ, ಅಬ್ಸರ್ವ್ ಇಯರ್ 4 ಬೈ ಪೈ ಸ್ಕ್ವೇರ್ ತಗೊಂಡೆ ಅಂತಂದ್ರೆ 1 ಇದು 2 ಆಗುತ್ತೆ. ಕರೆಕ್ಟಾ? ಸೊ 4 ಬೈ ಇದು ಏನಾಗುತ್ತೆ 2 ಆಗ್ಬಿಡುತ್ತೆ. ಇಟ್ ವಿಲ್ ಬಿಕಮ್ ದ ಈವನ್ ನಂಬರ್. ಈವನ್ ನಂಬರ್ ಆಯ್ತು ಅಂತಂದ್ರೆ ಇಟ್ ಇಸ್ ಬಿಕಮ್ 2. ಇಲ್ಲೇನಿದೆ ನಮ್ಮ ಪಕ್ಕದಲ್ಲಿ ಕಾಸ್ ಆಫ್ ದಿ ವ್ಯಾಲ್ಯೂ ಇರುತ್ತೆ. ಕರೆಕ್ಟಾ? ಸೊ ಕಾಸ್ ಆಫ್ ದಿ ವ್ಯಾಲ್ಯೂ ಹೊರಟೋಗ್ಬಿಡ್ತು ಅಂತಂದ್ರೆ ನಮಗೆ ಪ್ರತಿ ಸ್ಟೆಪ್ಗೆ ಎನ್ ಇಸ್ ಈಕ್ವಲ್ ಟು 1 ಹಾಕ್ತೀರಾ. ಸೊ ಎನ್ ಇಸ್ ಈಕ್ವಲ್ ಟು ಇಫ್ ಯು ಪುಟ್ 1, ಸೊ ವಾಟ್ ಯು ವಿಲ್ ಗೆಟ್ 1 ಸ್ಕ್ವೇರ್. ಇಫ್ ಯು ಪುಟ್ ಅಗೇನ್ 2 ಬರುತ್ತೆ, 3 ಹಾಕ್ತೀರಾ, ವಾಟ್ ಯು ವಿಲ್ ಗೆಟ್ 3 ಸ್ಕ್ವೇರ್. ಎನ್ ಇಸ್ ದಟ್ ಇಸ್ ವಾಟ್ ನ್ಯೂಮರೇಟರ್ ಏನ್ ಬಂತು 2 ಬಂತು. ನೋಡಿ ಇದು 2 ಇದೆ, 2 ವ್ಯಾಲ್ಯೂ ಆಗ್ತಾರಂಥದ್ದು. ಯಾಕಂದ್ರೆ ಆಡ್ ನಂಬರ್. ಎನ್ ಇಸ್ ಈಕ್ವಲ್ ಟು 1 ಹಾಕಿ, ಮೈನಸ್ ಇಂಟು ಮೈನಸ್ ಪ್ಲಸ್. ಎನ್ ಇಸ್ ಈಕ್ವಲ್ ಟು 3 ಹಾಕಿ, ಮೈನಸ್ ಇಂಟು ಮೈನಸ್ ಪ್ಲಸ್. ಎನ್ ಇಸ್ ಈಕ್ವಲ್ ಟು 5 ಹಾಕಿ, ಮೈನಸ್ ಇಂಟು ಮೈನಸ್ ಪ್ಲಸ್. ಬಟ್ ಡಿನಾಮಿನೇಟರ್ 4 ಬೈ ಪೈ ಸ್ಕ್ವೇರ್ ತಗೊಂಡಿದ್ದೀರಿ, ಉಳಿದಿರೋದೇನು 1 ಬೈ ಎನ್ ಸ್ಕ್ವೇರ್. ಸೊ ಇದು 12 ಅಲ್ಲ, 1 ಸ್ಕ್ವೇರ್ 3 ಸ್ಕ್ವೇರ್ 5 ಸ್ಕ್ವೇರ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಫೈನಲ್ ನಮ್ಗೆ ಉಳಿಯುವಂಥದ್ದು ಏನಪ್ಪಾ, ಎಫ್ ಆಫ್ ಎಕ್ಸ್ ಏನ್ ಆಕ್ಚುಲಿ 1 ಇಸ್ ಈಕ್ವಲ್ ಏನಾಯ್ತು 4 ಡಿವೈಡೆಡ್ ಬೈ ಪೈ ಸ್ಕ್ವೇರ್. ಇದು ಮಾಮೂಲಿಯಾಗಿರುವಂಥದ್ದು. ಇದರಲ್ಲಿ ಒಂದು 2 ಆಚೆ ತಗೊಂಡ್ರೆ ನಮಗೆ ಉಳಿಯುತ್ತೆ 1 ಬೈ 1, 1 ಬೈ 3 ಸ್ಕ್ವೇರ್, 1 ಬೈ 5 ಸ್ಕ್ವೇರ್ ಪ್ಲಸ್ ಎಕ್ಸೆಟ್ರಾ ಎಕ್ಸೆಟ್ರಾ. 4 2 ಎಷ್ಟಾಯ್ತು 8 ಆಯ್ತು. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಪೈ ಸ್ಕ್ವೇರ್ ಬೈ 8 ಇಸ್ ಈಕ್ವಲ್ ಟು ದ ವ್ಯಾಲ್ಯೂ 1 by 3 square, 1 by 5 square, etc. etc. So this is what our required solution. ಸೊ ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಲೆಂತಿ ಆದ್ರೂ ಕೂಡ ನಾವು ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಸೊ ಇಲ್ಲಿ ನಿಮಗೆ 20 ಮಾರ್ಕ್ಸ್ ಬರ್ತೀವಿ ಮಾಡಿದಲ್ಲಿ, ವೆರಿ ಈಸಿ ಪ್ರಾಬ್ಲಮ್. ಸೊ ರಿಮೆಂಬರ್ ದಿಸ್ ಒನ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನಲ್.